ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಸುಖಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸರಗೂರು ತಾಲೂಕಿನ ಯಶವಂತಪುರ ಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಯಶವಂತಪುರ ಹಾಡಿಯ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲೆಂದು ನಮ್ಮೊಂದಿಗಿದ್ದಾರೆ ಸರಗೂರು ತಾಲೂಕಿನ ಯಶವಂತಪುರ ಹಾಡಿಯ ನಿವಾಸಿಗರಾದ ಶ್ರೀಯುತ ನಾಗರಾಜು ಮತ್ತು ಶ್ರೀಯುತ ಬೆಟ್ಟಯ್ಯರವರು. ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಯಶವಂತಪುರ ಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಬೆಟ್ಟಯ್ಯ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತನ ಕೊಡ್ತೀನಿ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತಮ್ಮದೊಂದು ಕಿರು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ. ಎಲ್ಲರಿಗೂ ನಮಸ್ಕಾರ. ನಾವು ನಾಗರಾಜ್ ಅಂತೇಳಿ, ನಾವು ಯಶವಂತಪುರ ಹಾಡಿ ಅರಣ್ಯ ಸಮಿತಿ ಕಾರ್ಯದರ್ಶಿ. ನಾನು ಬೆಟ್ಟಯ್ಯ, ಯಶವಂತಪುರ ಕಾಲೋನಿ. ಸರಾಗಿದ್ರೆ ತಾವುಗಳು ಈ ಒಂದು ಯಶವಂತಪುರ ಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ? ಯಶವಂತಪುರ ಹಾಡಿಯಲ್ಲಿ ಸುಮಾರು 45 ವರ್ಷಕ್ಕಿಂತ ಹೆಚ್ಚು ಕಾಲ ಇಲ್ಲಿ ಜೀವನವನ್ನು ಮಾಡ್ತಿದ್ದೀವಿ. ಅದೇ ಇಲ್ಲಿ ನಮ್ಮಲ್ಲಿ ಯಶವಂತಪುರ ಮತ್ತೆ ಇಲ್ಲಿ ಲಕ್ಷ್ಮಣಪುರ ಅಂತೇಳಿ ಇಲ್ಲಿದೆ ನಮ್ಮ ಪಕ್ಕದಲ್ಲಿ. ಅಲ್ಲಿಂದ ಯಶವಂತಪುರಕ್ಕೆ ನಾವು ಬಂದಿದ್ದು. ಇಲ್ಲಿ ನಮ್ಮೂರಲ್ಲಿ ಒಂದು 61 ಕುಟುಂಬ ಇದ್ದೀವಿ. 61 ಕುಟುಂಬದಲ್ಲಿ ಒಂದು 5-6 ಜನಕ್ಕೆ ಜಮೀನು ಬಿಟ್ರೆ ಇನ್ಯಾರಿಗೂ ಜಮೀನಿಲ್ಲ. ಎಲ್ಲ ಕೂಲಿ ಮಾಡಿ ಜೀವನ ಸಾಗಿಸುವಂತ ಇದರಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ. ಬೆಟ್ಟಯ್ಯ, ನೀವು ಕೂಡ ಈ ಒಂದು ಯಶವಂತಪುರ ಹಾಡಿ ಬಂದು ಎಷ್ಟು ವರ್ಷಗಳಾಯ್ತು? ಹೇಗೆ ನಡ್ಕೊಂಡು ಹೋಗ್ತಿದ್ದೀವಿ? ಸುಮಾರು 40-45 ವರ್ಷ ಇಲ್ಲಿ ಯಶವಂತಪುರಕ್ಕೆ ಬಂದಿದ್ದೀವಿ. ಆ ತವಲಿಂದ ನಾವು ಜೀವನ ಸಾಗಿಸ್ಬೇಕಾದ್ರೆ ಕಷ್ಟವಾದ ಎಲ್ಲ ಕೂಲಿ ಮಾಡಿ ಬದುಕಂತ ಕೆಲಸ ಮಾಡ್ತಾ ಇದ್ದೀವಿ. ಈಗ ಕೂಲಿ ಒಂದು ವಾರ ಸಿಕ್ಕಿದ್ರೆ ಇನ್ನೊಂದು ವಾರ ಸಿಕ್ಕೋದಿಲ್ಲ. ಇದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ನಾವು ಬದುಕ್ತಾ ಇಂಥ ಕಾಲ ಈಗ ಬಂದಿದ್ದೀವಿ. ಈಗ ನಮ್ಮ ಲಕ್ಷ್ಮಣಪುರ ಯಾವತ್ತು ಬಿಟ್ಟು ಆ ತವಲಿಂದ ಈಚಾಗ ನಮಗೆ ಬದುಕೋಕ್ಕೆ ಕಷ್ಟವಾಗದ. ಆವಾಗ ನಾವು ನಮ್ಮ ಭೂಮಿಲಿ ಏನು ಬೆಳ್ಕೊಂಡು ಭತ್ತ ಬೆಳೀತಿದ್ವು, ಕಲ್ಲಂಗಡಿ ಬೆಳೀತಿದ್ವು, ಪ್ರತಿಯೊಂದು ಬೆಳೀತಾ ಇದ್ವು. ಆ ತವಲಿಂದ ಯಾವಾಗ ಮುಳುಗಡೆ ಆ ತವಲಿಂದ ಈಚೆಗೆ ನಮ್ಗೆ ಬದುಕಕ್ಕೆ ಕಷ್ಟವಾದ. ಆ ತವಲಿಂದ ಈಚೆಗೆ ನಮಗೆ ಬದುಕಕ್ಕೆ ಕಷ್ಟವಾದ. ಎಲ್ಲ ಬರೀ ಕೂಲಿಲೇ ನಾವು ಬದುಕಬೇಕು. ಇನ್ನೇನು ನಮ್ಗೆ ಕಾರ್ಯಕ್ರಮ ಇಲ್ಲ. ಇನ್ನು ಈ ಒಂದು ಹಾಡಿಯ ಪರಿಸ್ಥಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಇಲ್ಲಿ ಇದು ಒಂದು ಗ್ರಾಮ. ಇದರಲ್ಲಿ ಎಲ್ಲ 7-8 ಸಮುದಾಯ ಇದ್ದೀವಿ. ವೀರಶೈವ ಸಮಾಜ, ಮತ್ತೆ ಪರಿಶಿಷ್ಟ ಜಾತಿ, ಮತ್ತೆ ನಮ್ಮ ಟ್ರೈಬಲ್ಲು, ಮಡಿವಾಳ, ಮತ್ತೆ ಮುಸ್ಲಿಂ, ವಿಶ್ವಕರ್ಮ ದೇವಾಂಗ ಸಮುದಾಯ ಎಲ್ಲ ಇದ್ದೀವಿ. ಸುಮಾರು 140 ಕುಟುಂಬಗಳು ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತಿದ್ದೇವೆ. ಅಂದ್ರೆ ತಮ್ಮ ಒಂದು ಯಶವಂತಪುರದಲ್ಲಿ ಒಟ್ಟು 141 ಕುಟುಂಬಗಳು ವಾಸ ಮಾಡ್ಕೊಂಡು ಮಾಡ್ಕೊತೀವಿ. ತಮ್ಮ ಜನಾಂಗದವರು ಎಷ್ಟು ಕುಟುಂಬಗಳಿದ್ದಾರೆ ಹಾಡಿಯಲ್ಲಿ? ನಮ್ಮ ಎರವ ಸಮುದಾಯ ಒಂದು 61 ಕುಟುಂಬಗಳಿದ್ದೀವಿ. ಅಂದ್ರೆ ತಾವುಗಳು ಎರವ ಸಮುದಾಯಕ್ಕೆ ಸೇರಿದವರು. ಈಗ ನಮ್ಗೆ ಭೂಮಿ ನಮ್ಗೆ ಏನಾದ್ರು ಬಿಟ್ಕೊಟ್ರ ನಾವು ಬದುಕಂತ ಜೀವನವೇ ನಾವು ಮುಂದೆ ಸಾಗಿಸಕ್ಕೆ ನಮ್ಗೆ ಅನುಕೂಲ ಇರ್ತದೆ. ನಿಮ್ಗೆ ಭೂಮಿನ ಕೊಟ್ರೆ ಜೀವನ ಸಾಗಿಸ್ಕೊಂಡು ನಾವು ಹೋಗ್ಬೋದು, ನಮ್ಮ ಮಕ್ಕಳು ಬದುಕ್ತವ ಮುಂದೆ ಅನ್ನೋ ಕಾರ್ಯಕ್ರಮ ನಾವು ಹೇಳ್ತಾ ಇದ್ದೀವಿ. ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ ಹಾಡಿಲಿ? ನಾವು ಜಮೀನು ಭೂಮಿಲಿ ಏನು ವ್ಯವಸಾಯ ಮಾಡಬೇಕು ಅದೆಲ್ಲ ಮಾಡ್ತಿದ್ದೀವಿ. ಅದೆಲ್ಲ ಕಲ್ತಿದ್ದೀವಿ. ಈಗ ರೈತರ ಹತ್ರ ನಾವು ಹೋಗಿ ಜೀವನ ಮಾಡಿ ನಾವು ಕಲ್ತಿದ್ದೀವಿ. ಅದನ್ನ ಈಗ ಮಾಡೋಕೆ ನಮ್ಗೆ ಅನುಕೂಲ ಕೊಟ್ಟರೆ ಸಾಕು ನಾವು ಮಾಡ್ತೀವಿ. ಅಂದ್ರೆ ತಮ್ಮ ಒಂದು ಯಶವಂತಪುರ ಹಾಡಿಲಿ ಎಷ್ಟು ಜನಸಂಖ್ಯೆನ ಹೊಂದಿರ್ಬೋದು ಬೆಟ್ಟಯ್ಯರು? ಜನ ಅಂದ್ರೆ ಸುಮಾರು 150 ಜನಗಳು ನಾವು ಇದ್ದೀವಿ. ಅದು ನಿಮ್ಮ ಸಮುದಾಯ? ಸಮುದಾಯದಲ್ಲಿ, ನಮ್ಮ ಸಮುದಾಯದಲ್ಲಿ 150 ಜನಗಳು ಕುಟುಂಬ ಅದ.
ಹಾಗೆ ಒಂದು ಶೈಕ್ಷಣಿಕ ಜೀವನ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಯಶವಂತಪುರ ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದೀರಾ? ಹೋಗ್ತಾ ಇದ್ದಾರೆ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಾವ್ರ, ಓದಿ ಬಿಟ್ಟಿರೋರು ಅವರ ಓದ್ತಾವ ಮಕ್ಕಳು. ಎಷ್ಟನೇ ತರಗತಿವರೆಗೆ ಶಾಲೆ ಇದೆ ನಿಮ್ಮ ಅಡಿಯಲ್ಲಿ? ನಮ್ಮ 5ನೇ ತರಗತಿ ಗಂಟ ಅಷ್ಟೇ. ತದನಂತರ ಮಕ್ಕಳೆಲ್ಲ ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ? ಬೇರೆ ಹೊರಗಡೆ ನಾವು ಚಾಲೂ ಮಾಡ್ತೀವಿ. ಯಶವಂತಪುರದಲ್ಲಿ 5ನೇ ತರಗತಿ ತನಕ ಶಾಲೆ ಇದೆ. ಮತ್ತೆ ಇಲ್ಲಿ 5ನೇ ತರಗತಿ ಮುಗಿದ ನಂತರ ನಮ್ಮ ಪಕ್ಕದ ಗ್ರಾಮದಲ್ಲಿ ಬಳಪುರ ಅಂತ ಹೇಳಿದೆ, ಅಲ್ಲಿ 10ನೇ ತರಗತಿ ಗಂಟೆ. ಮತ್ತೆ ಎಡೆಯಲ ನಮ್ಮ ಇಲ್ಲಿಂದ 6-6 ಕಿಲೋಮೀಟರ್ ಆಗುತ್ತೆ. ಎಡೆಯಲದಲ್ಲಿ PUC ತನಕ ಕಾಲೇಜ್ ಇದೆ. ಇಲ್ಲಿ ಮುಗಿದ ಮಕ್ಕಳು ಅಲ್ಲೇ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಡೆಯಲಕ್ಕೆ ಹೋಗ್ತಾರೆ. ಸರ್, ಹಾಗಿದ್ರೆ ತಮ್ಮ ಒಂದು ಅಡಿಯಲ್ಲಿ ಯಾರಾದ್ರೂ ಅತಿ ಹೆಚ್ಚು ಓದಿರುವಂತ ವಿದ್ಯಾರ್ಥಿಗಳು ಯಾವ್ದಾದ್ರು ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ದಾರೆ ನಿಮ್ಮ ಅಡಿಯಲ್ಲಿ? ಹೇಗೆ? ನಮ್ಮ ಅಡಿಯಲ್ಲಿ ಇಲ್ಲಿವರೆಗೆ ಎಲ್ಲ PUC, ಡಿಗ್ರಿ, MA ಎಲ್ಲ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿ ಇಲ್ಲ. D.Ed ಮಾಡಿದ್ದಾರೆ, ಯಾರೂ ಇಲ್ಲ. ಯಾರು ಗೌರ್ಮೆಂಟ್ ನೌಕರಿ ಇನ್ನೂ ತಗೊಂಡಿಲ್ಲ. ಈಗ ಖಾಸಗಿ ಶಾಲೆಯಲ್ಲಿ ಕೆಲವ್ರು ಮಾಡ್ತಾರ, ಇನ್ನೆಲ್ಲ ಕೂಲಿ ಮಾಡಿ ಜೀವನ ಸಾಗಿಸ್ತಾರ. ಸರಿಯಾಗಿ ಇವಾಗ ತಮಗೂ ಕೂಡ ಶಿಕ್ಷಣ ಎಷ್ಟು ಮುಖ್ಯ ಅಂತ ಗೊತ್ತಿದೆ. ಇವಾಗ ಹಾಡಿಗಳು ನೋಡ್ತಾ ಇದ್ದೀವಿ, ತಂದೆ ತಾಯಿಗಳು ಅಂದ್ರೆ ಹೊರ ಜಿಲ್ಲೆಗಳಿಗೆ ಈ ಕೊಡಗು, ಮೈಸೂರು ಆ ಕಡೆ ಕೂಲಿಗೆ ಅಂತ ಹೋಗ್ತಾ ಇರ್ತಾರೆ. ಇವಾಗ ಮಕ್ಕಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳನ್ನು ಕೂಡ ಕೆಲವು ಹಾಡಿಗಳು ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗ್ತೀನಿ ಗೊತ್ತಿರೂ ಕೂಡ ಅವರು ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನು ಹೇಳಕ್ ಇಷ್ಟಪಡ್ತೀರಾ? ಅದು ಮಕ್ಕಳು ಇದು ಜೀವನ ಸಾಗಿಸ್ಬೇಕಾದ್ರೆ ಸಣ್ಣ ಮಕ್ಕಳು ತಕೊಂಡು ಹೋಗ್ತಿದ್ರು. ಇವಾಗ ಈ ಆ ಮಕ್ಕಳನ್ನೆಲ್ಲ ಶಾಲೆ ಇರೋದ್ರಿಂದ ಆ ಮಕ್ಕಳನ್ನ ತಕೊಂಡೋಗಿ ಶಾಲೆಗೆ ಮಡಗ್ತಾವ್ರ. ಅಲ್ಲಿಗೆ ಸೇರಿಸಿ ಅವ್ರಿಗೆ ವಿದ್ಯಾ ಬುದ್ಧಿಯ ಮುಂದಕ್ಕೆ ಚಾಲಕ್ ಮಾಡ್ತಾವ್ರ ಜನಗಳೆಲ್ಲ. ಅದೊಂದು ಮಾತ್ರ ನಡೀತಾ ಇದೆ. ಈ ಹಿಂದೆ ಮಕ್ಕಳು ಮೊದಲು ಹೆಗಲ ಮೇಲೆ ಕುಣಿಸ್ಕೊಂಡು ಹೋಗ್ತಿದ್ರು ಮಕ್ಕಳನ್ನ. ಇಲ್ಲಿಗಾರು ಹೋಗ್ಬೇಕಾದ್ರೆ ಒಂದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಭೀ ಹೆಗಲ ಮೇಲೆ ಕುಣಿಸ್ಕೊಂಡು ತತ್ಕೊಂಡು ಹೋಗ್ತಿದ್ರು. ಅದೆಲ್ಲ ಜೀವನ ಸಾಗಿಸ್ತಿದ್ರು ಆ ಥರವಾಗಿ ಮಾಡ್ಕೊಂಡೋಗಿ. ಇವಾಗ ಅದು ಇಲ್ಲ, ಎಷ್ಟೋ ಕಮ್ಮಿ ಆಗಿದೆ. ಈಗ ತಮ್ಮ ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸ್ತಾ ಇದ್ದಾರೆ ಸರಿ? ಕೊಡಿಸ್ತಾವ್ರೆ. ಹೌದು ಸಹ. ಇಲ್ಲಿ ನಮ್ಮಲ್ಲಿ ಈಗ ಈಗ ಮಳೆ ಬಿದ್ದಾಗ ಮಾತ್ರ ಇಲ್ಲಿ ಭೂಮಾಲೀಕರ ಮನೆಗಳ ಹೋಗಿ ಕೂಲಿ ಮಾಡ್ತಾರೆ. ಮತ್ತೆ ಕೇರಳದವ್ರ ಹತ್ರ ಹೋಗಿ ಶುಂಠಿ ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಸ್ವಲ್ಪ ಆಗಸ್ಟ್ ಮುಗೀತಿದ್ದಂಗೆ ಸೆಪ್ಟೆಂಬರ್ ಇನ್ನು ಕೇರಳ ಕೊಡಗಣ ವಲಸೆ ಹೋಗಿ ಕಾಫಿ ತೋಟ, ಮಾಮೂಲಿ ಕೊಡಗಳು ಹೋಗಿ ಕೂಲಿ ಮಾಡಿ ಜೀವನ ಸಾಗಿಸ್ತಾರೆ. ಅದರಿಂದ ಇಲ್ಲಿ ನಮ್ಮ ಮಕ್ಕಳು ಉನ್ನತ ಶಿಕ್ಷಣನೂ ಪಡೆದಿಲ್ಲ. ಮತ್ತೆ ಯಾವ ಸರ್ಕಾರಿ ನೌಕರರು ಕೂಡ ನಮ್ಮ ಆಡಿಲಿ ಇಲ್ಲಿವರೆಗೆ ಯಾರೂ ಆಗಿಲ್ಲ. ಅದಕ್ಕೆ ಗಮನ ತಗೊಂಡಿಲ್ಲ. ಒಳ್ಳೆ ಉತ್ತಮವಾದ ವಿದ್ಯಾಭ್ಯಾಸವನ್ನ ಪಡ್ಕೊಂಡಿದ್ದಾರೆ, ಆದ್ರೆ ಯಾವುದೇ ರೀತಿಯ ಒಂದು ಸರ್ಕಾರಿ ಹುದ್ದೆನ ಪಡ್ಕೊಂಡಿಲ್ಲ. ಇವರು ಹೊರಗಡೆ ಭೂಮಾಲೀಕರ ಮನೆಗಳೇ ಮತ್ತೆ ಕೇರಳ ಮತ್ತೆ ಕೊಡಗಣ ಹೋಗಿದ್ರು ಕೂಡ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಆದ್ರೆ ನೌಕರಿ ತಗೊಳಕ್ ಆಗಿಲ್ಲ. ಹಾಗೇನೆ ಬೆಟ್ಟೆಯವರೇ, ತಾವು ಏನಾದ್ರು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನ ಬಗ್ಗೆ ತಿಳಿಸ್ಕೊಡ್ತಾರೆ? ಕಾಡಿನಲ್ಲಿ ಜೀವನ ಅಂತ ಇದ್ರಿ ಆವಾಗ ಗೆಡ್ಡೆ ಗೆಣಸು ಕೀಳ್ತಿದ್ವು ಕಾಡಲ್ಲಿ. ಈಗ ಮರದ ಬುಡಲಿ ಆ ಪಕ್ಕದಲ್ಲಿ ಗೆಡ್ಡೆ ಇದ್ರೆ ಅದು ಬುಡ ಗೆಣಸು ಬಿಡ್ತದ, ಅದು ಆ ಗೆಣಸಿನಲ್ಲಿ ಜೀವನ ಮಾಡ್ತಿದ್ರು. ಇದರ ಈ ಬಿದಿರು ಹಿಂಡಲು ಒಂದು ಟೈಮ್ನಲ್ಲಿ ಅದು ಬಿದಿರು ಬಟ್ಟೆ ಬರ್ತಿತ್ತು, ಅದರಲ್ಲಿ ಜೀವನ ಮಾಡ್ತಿದ್ರು. ತಿರ್ಗಾ ಇನ್ನು ಜೇನು ಕಿತ್ಕೊಂಡು ಜೀವನ ಮಾಡ್ತಿದ್ರು. ಅದೆಲ್ಲ ಅವರ ಜೀವನ ಅದು ಹೇಗೆ ಅನಿಸ್ತಿತ್ತು ಅವಾಗ? ಆವಾಗ ಒಳ್ಳೆ ಅನುಕೂಲವೇ ಇತ್ತು. ಸೊಪ್ಪು ಕಿತ್ಕೊ ಬರ್ತಿದ್ರು, ಅದು ಬೇಯಿಸಿ ತಿಂತಿದ್ರು, ಅದು ಒಳ್ಳೆ ಜೀವನ ಇತ್ತು. ಅದೇ ಇನ್ನು ನಮ್ಮ ಎಲ್ಲ ಯಾವ ಹೊರಗಡೆಯವ್ರು ಬಂದು ಕೂಲಿ ಕರೆದ್ರೆ ಅಲ್ಲಿ ಹೋಗ್ತಿದ್ರು, ತಗೊಬಂದು ಅವ್ರ ಜೀವನ ಮಾಡ್ಕೊಂಡು ಕಾಲ ಕಳೀತಿದ್ರು. ಆವಾಗ ನಾವು ಒಂದು ಚುಚ್ಚುಮದ್ದು ಮಾಡಬೇಕಾದ್ರೂ ಕೂಡ ನಮ್ಗೆ ಆಸ್ಪತ್ರೆ ಐತಿಲ್ಲ. ಒಂದು ಯಾವುದೋ ಒಂದು ನಮ್ಗೆ ಕಾಯಿಲೆ ಗುಣ ಆಗಬೇಕಾದ್ರೂ ಕೂಡ ಒಂದು ಸೊಪ್ಪು ಕಿತ್ಕೊಬಂದು ರಸ ತೀಡಿ ನತ್ತಿಗ ಮೈ ಕೈಗೆಲ್ಲ ತಿಳಿದ್ರು ಅದು ಗುಣ ಆಯ್ತಿತ್ತು. ಒಂದು ಬೇರು ಯಾವುದಾದ್ರು ಒಂದು ಬೇರು ಬೆತ್ತಲದ ನಾವು ಪತ್ತ ಮಾಡಿ ಕಿತ್ಕೊಬಂದು ಏದು ರಸ ನುಂಗಿದ್ರೆ ಅದು ಕಾಯಿಲೆ ಗುಣ ಆಯ್ತಿತ್ತು. ಆಗ ನಮ್ಗೆ ಆಸ್ಪತ್ರೆ ಅನ್ನೋದೇ ಇತ್ತಿಲ್ಲ. ಆಗ ಒಳ್ಳೆ ಜೀವನ ಇತ್ತು ನಮ್ಗೆ. ಯಾವುದೋ ನಮ್ಮ ಕಷ್ಟ ಕಾಯಿಲೆ ಎಲ್ಲ ಗುಣ ಆಯ್ತಿತ್ತು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಈಗ ಎಷ್ಟು ಮದ್ದು ತಂದುಕೊಟ್ರು ಅಂತ ಕಾಯಿಲೆಗಳು ಈಗ ಈ ಆಹಾರ ಪದಾರ್ಥದಿಂದ ನಮ್ಗೆ ಈ ಥರ ಕಾಯಿಲೆಗಳು ಬಂದರೂ ಗುಣ ಆಗಲ್ಲ ನಮ್ಗೆ. ಆವಾಗ ಗುಣ ಆಯ್ತಿತ್ತು, ಒಳ್ಳೆ ಗುಣ ಆಯ್ತಿತ್ತು ನಮ್ಗೆ. ಈಗ ಗುಣ ಆಗೋದೇ ಕಷ್ಟ ಆಗದ. ಈಗ ಜನಗಳೇ ಸತ್ತೋಯ್ತಾರ ತಗ. ಇವಾಗ ಕಾಣಲಿದ್ದಾಗೆಲ್ಲ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಾ ಇದ್ರಿ? ಆವಾಗ ಈಗ ಏನು ಸಹ ಎಲ್ಲ ಮರ್ತೋಯ್ತವ. ಈಗ ಎಲ್ಲ ಆಗನ ಇದು ಈಗ ಸಿಕ್ಕಲ್ಲ. ಈಗ ಎಲ್ಲ
ಔಷಧಿ ಮದ್ದು ಎಲ್ಲ ಸಿಕ್ಕಬೇಕಾದ್ರೆ ಕಷ್ಟವೇ, ಈಗ ಹುಡುಕ್ಬೇಕು ಅದೆಲ್ಲ ಸಿಕ್ಕದೇ ಇಲ್ಲ ಈಗ ಅವು. ಅಯ್ಯೋ ಆ ನೆಳ್ಳಿ ತಕ್ಕ ಅರ್ದ್ಬಿಟ್ಟು ಅದನ್ನ ಆಮ್ರ ಮಾಡಿಬಿಟ್ಟು ಆಮ್ರ ಕಂಡಾಗ ಹುಳಿ ಖಾರ ಹಾಕ್ಬಿಟ್ಟು ಕುಡಿದ್ಬಿಟ್ರ ನಗಡಿ ಎಷ್ಟಿದ್ರು ಕಿತ್ತು ಒದ್ರೋಯ್ತಿತ್ತು. ಈಗ ಎಷ್ಟು ಮಾತ್ರ ನುಗ್ಗಿದ್ರು ನಗಡಿ ಹೋಗಲ್ಲ. ಆ ಮಾತ್ರ ಟಾನಿಕ್ ಕೊಡ್ತಾರ, ಟಾನಿಕ್ಕು ಗುಣ ಆಗಲ್ಲ. ನೆನ್ನ ಹೋಗಿದ್ದೀನಿ ನಾನು, ಇನ್ನೂ ಗುಣ ಆಗಿಲ್ಲ ನಾನು. ಆ ಥರ ಆಗ್ಬಿಟ್ಟದ ಈಗ ಎಲ್ಲ ಗಂಟ್ಲೆ ಕಟ್ಕತ್ತದ. ಆ ರೀತಿ ಈಗ ಸಂದರ್ಭಗಳು. ಆ ಗೆಡ್ಡೆ ಗೆಣಸು ತಿಂದರೂ ಕೂಡ ನಮಗೆ ಗುಣ ಆಗ್ತಿತ್ತು. ಅದು ಯಾವುದು ನಮ್ಮ ಕಾಯಿಲೆ ಕಷ್ಟಗಳು ಒಂದು ಬರ್ತತಿಲ್ಲ ಆಗ. ಆ ಥರವಾಗಿ ನಮ್ಮ ಎತ್ತಮ್ಮ ಮುತ್ತಮ್ಮದಿರು ಅದೆಲ್ಲ ಮಾಡ್ತಿದ್ರು, ನಮ್ಮ ತಾತಿಂದ್ರು ಹಂಗೆ ಮಾಡ್ತಿದ್ರು. ಹಂಗದ ಆ ಥರವಾಗಿ ಗುಣವಾಯಿತ್ತು ನಮ್ಗೆ. ಈಗ ಗುಣನೇ ಇಲ್ಲ. ತಾವು ಇವಾಗ ಹೇಳ್ತಿದ್ರಿ ನಾವು ಕಾಡೊಳಕ್ಕೆ ಹೋಗಿ ರೀತಿ ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡ್ಬಂದು ಸೇವನೆ ಮಾಡ್ತಿದ್ದಂತ. ಇವಾಗ ಕಾಡೊಳಕ್ಕೆ ಹೋದಾಗ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನು ಕೂಡ ನೀವು ನೋಡ್ತೀರಾ. ಗೆಡ್ಡೆ ಗೆಣಸು ಸೊಪ್ಪನ್ನು ಕೇಳೋ ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿರೋ ಸನ್ನಿವೇಶ ನಡೆದಿದ್ದಾವೆ? ಆವಾಗ ಬತ್ತಿತ್ತಿಲ್ಲ, ನಮ್ ಕಂಡು ಓಡ್ಬಿಡ್ತಿದ್ದ. ಯಾವ ಪ್ರಾಣಿ ನಮ್ಮ ಹತ್ರಕ್ಕೆ ಬತ್ತಿದ್ದಿಲ್ಲ. ಆಗ ಓಡ್ಬಿಡ್ತಿದ್ದ, ಜನ ಕಾಣ್ತು ಅಂದ್ರೆ ಓಡ್ಬಿಡ್ತಿದ್ದ. ಇವಾಗ ಜನದ ಮೇಲೆ ಬೀಳ್ತಾ ಅನ್ನೋ ಪ್ರಾಣಿಗಳು ಬಂದ್ಬಿಟ್ಟವ. ಈಗ ಜನದ ಮೇಲೆ ಈಗ ಪ್ರಾಣಿಗಳು ಬೀಳ್ತಾವ. ಈಗ ಯಾವ ಪ್ರಾಣಿನೂ ಹೋಯ್ತಾ ಇಲ್ಲ. ಈಗ ನಮ್ಮ ಕಂಡು ಓಡಲ್ಲ, ನಮ್ಮನೆ ಓಡಿಸ್ಕೊ ಬಂದಾವೆ ಹೊರತು ನಾವು ಕಾಡಿಗೆ ಬಿಡ್ತಾ ಇಲ್ವಲ್ಲ ನಮ್ಮನ್ನ. ಕಾಡು ಪ್ರಾಣಿಗಳು ಈಗ ಜಾಸ್ತಿ ಅವಳಿ ಮಾಡ್ತಾವ. ಈಗ ಇವಾಗ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಮೊದಲು ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರ್ಬೋದು ಸರ್? ಆವಾಗ ಕಾಡಲ್ಲಿ ಸಿಕ್ಕುವಂಥ ಸೊಪ್ಪು, ಗೆಡ್ಡೆ ಗೆಣಸು ಇದರಿಂದ ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ಔಷಧಿಗಳನ್ನ ಸಿಂಪಡಿಸಿದಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಈಗ ನಾವು ತಿನ್ನುವಂಥ ಏನೋ ಆಹಾರದಲ್ಲಿ ಏನೇ ಇದೆಯೋ ಅದರಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳೆಲ್ಲ ಸಿಂಪಡಿಸಿ ಈಗ ಆಯಾಸನ ಆಹಾರದಿಂದನೇ ನಮ್ಮ ಆರೋಗ್ಯ ಕೆಡ್ತಿರೋ ಮತ್ತು ಆಯಾಸ ಕೂಡ ಕಡಿಮೆ ಆಗ್ತಾ ಇರೋದ್ರಿಂದ ನಮಗೆ ಇಲ್ಲಿ ಜೀವನಕ್ಕೂ ಅಲ್ಲಿ ಜೀವನಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಅಲ್ಲಿದ್ದಲ್ಲೇ ತುಂಬ ಚೆನ್ನಾಗಿತ್ತು. ಏನೋ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಂದು ನಮ್ಮ ಆದಿವಾಸಿಗಳೆಲ್ಲ ಅತಂತ್ರ ಸ್ಥಿತಿ ಮಾಡಿದ್ರು. ಈಗ ನಮಗೆ ಅಲ್ಲೇ ಇದ್ದಾಗಲೇ ಆರೋಗ್ಯ ಮತ್ತೆ ಚೆನ್ನಾಗಿ ಇರ್ತಿದ್ವಿ. ತಾವು ಹೇಳ್ತಿದ್ದೀರಾ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇವಿಸ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಳೀತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇವಿಸ್ತಾ ಇದ್ದಾರೆ. ಇದರಿಂದ ನಮ್ಮೊಂದು ಆರೋಗ್ಯನೂ ಕೂಡ ಆಗ್ತಿದೆ ಅಂತ ಇವ್ರು ಕೇಳ್ತಾ ಇದ್ದೀವಿ. ಹಾಗೆ ಬಟ್ಟೆಯವರ ತಾವು ಮೊದಲು ಹೇಳ್ತಾ ಇದ್ರಿ ತಮಗೆ ಆರೋಗ್ಯ ಸಮಸ್ಯೆ ಬಂದಾಗ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಸಿಗತಕ್ಕಂಥ ಹಲವಾರು ಸೊಪ್ಪುಗಳನ್ನ ಅದ್ರ ಮುಖಾಂತರ ನಾವು ಗುಣವಾಗ್ತೀವಿ ಅಂತ ಹೇಳ್ತಾ ಇದ್ರಿ. ಇವಾಗ್ಲೂ ಕೂಡ ಈ ರೀತಿ ಮನೆ ಮದ್ದುಗಳನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ರೆ ಹೇಗೆ? ಈಗ ಕೆಲವು ತಪ್ಪೆಲ್ಲ ಈಗ ಈಗಲೂ ಕೂಡ ಅದು ಮುಂದುವರಿತಾ ಅದ. ಈಗ ಈಗಲೂ ಕೂಡ ಅದನ್ನೇ ಮಾಡಿದ್ರೆ ಅದು ಒಳ್ಳೆ ನಾವು ಎಲ್ಲರೂ ಹೋಗ್ಬೇಕಾದ್ರೂ ಆ ಸೊಪ್ಪು ಸಿಕ್ಸ್ಕೊಂಡು ಹೋದ್ರೆ ನಮ್ಗೆ ಅನುಕೂಲ ಆಗೋದು. ಒಂದು ಅದೇನೋ ಹೇಳ್ತಾರಲ್ಲ ಗೂಬೆಗಳು ಬರ್ತಾವ ಮೈಗೆ ಹಿಡಿತಾವ ಅಂತ, ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕಾದ್ರೂ ಈಗಲೂ ಹಂಗೆ ಮಾಡ್ತಿದ್ದೀನಿ. ಒಂದು ಸೊಪ್ಪು ಸದನ 6 ಗಂಟೆ ನಾವು ಹೋಗೋದು, ಮುಂದುವರಿಸ್ಕೊ ಹೋಗ್ತಾ ಇದ್ದೀವಿ. ಅದನ್ನೂ ಮಾಡ್ತಿಲ್ಲ ನಾವು. ಒಂದು ಯಾವ್ದಾದ್ರು ಇಂದು ಚುಚ್ಚುಮದ್ದಿಗೆ ನಾವು ಏನು ಹೋಗ್ಲಿಲ್ಲ ಅಂದ್ರೆ ಆ ಮದ್ದು ತಗೊಂಬಂದು ನಾವು ಗುಣ ಮಾಡ್ತೀವಿ. ಹಾಗೆ ಸರ್ಕಾರದಿಂದ ಯಾವೆಲ್ಲ ಹಕ್ಕುಪತ್ರಗಳು ಸಿಗ್ತಾ ಇದಾವೆ ನಿಮಗೆ? ಸರ್ ನಮ್ಮಲ್ಲಿ ಸರ್ಕಾರದಿಂದ ಹಕ್ಕುಪತ್ರ ಅಂತ ಹೇಳಿದ್ರೆ ನಾವು 2012 ಕೂಡ ಎ ಫಾರಂ ಬಿ ಫಾರಂ ಫಾರೆಸ್ಟ್ ಆಕ್ಟಲ್ಲಿ ಹಾಕಿದ್ವಿ ನಮ್ಮ ಲಕ್ಷ್ಮಣಪುರಕ್ಕೆ. ಅದು ರೆವಿನ್ಯೂ ಭೂಮಿ ಆದ್ರಿಂದ ನಮ್ದು 14 ರಿಜೆಕ್ಟ್ ಆಯಿತು. ಹಕ್ಕುಪತ್ರೆಗೆ ಹಾಕಿದ್ವಿ, ವೈಯಕ್ತಿಕ ಮತ್ತು ಸಾಮುದಾಯಿಕ ಹಾಕಿದ್ವಿ. ಈಗ ಅದು ರಿಜೆಕ್ಟ್ ಆಗಿ ನಮ್ಗೆ ಹಕ್ಕುಪತ್ರ ಸಿಕ್ಕಿಲ್ಲ. ಇನ್ನು ನಮ್ಮಲ್ಲಿ ಜಮೀನಿನಲ್ಲಿ ಕೆಲವು 4-5 ಜನಕ್ಕಿದೆ, ಅವ್ರಿಗೆ ಹಕ್ಕುಪತ್ರ ಇದೆ ಅಷ್ಟೇ. ಇನ್ಯಾರಿಗೂ ಹಕ್ಕುಪತ್ರ ಸಿಕ್ಕಿಲ್ಲ. ಹಕ್ಕುಪತ್ರ ಅಂದರೆ ಇನ್ನೇನು ಈಗ ನಾವು ಕಾಡನ್ನೇ ಬಿಟ್ಟು ಬಂದ ಮೇಲೆ ಈಗ ನಾವು ಯಾವ ಹಕ್ಕುಪತ್ರ ಇದು ಮಾಡೋಕ್ಕದ್ದು. ಅದು ನಮ್ಗೆ ಕಾಡು ಬಿಡಿಸ್ಕೊಟ್ರೆ ನಾವು ಹಕ್ಕುಪತ್ರ ನಾವು ಪಡ್ಕೋಬೋದು. ಮುಂದೆ ನಾವು ಬದುಕಕ್ಕೆ ಒಂದು ಜೀವನ ಸಹ ಚೆನ್ನಾಗಿರ್ತದೆ. ಈ ಕೊಟ್ಟಿರೋದನ್ನ ನಾವು ಹಾಕಿ ಮೇಲೆ ಅದೊಂದು ನಮ್ಗೆ ಅನುಕೂಲ ಆದ್ರೆ ಸಾಕು ನಮ್ಗೆ. ಈಗ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ನಾವು ತಮ್ಮ ಒಂದು ಆಡಿಯಲ್ಲಿ ಈ ಆಡಿಯರಣ್ಯ ಸಮಿತಿಯ ಕಾರ್ಯಚಟುವಟಿಕೆಗಳು ಹೇಗೆ ನಡ್ಕೊಂಡು ಹೋಗ್ತಾ ಇದೆ? ಈಗ ನಮ್ಮದು ಆಡಿಯರಣ್ಯ ಸಮಿತಿ ಹಂಗೆ ಇದೆ ಅಷ್ಟೇ, ಸಭೆಗಳು ಮಾಡ್ತಿದ್ದೀವಿ. ಆದರೆ ಕಾರ್ಯಚಟುವಟಿಕೆಗಳು ನಮ್ಮದು ರೆವಿನ್ಯೂ ಭೂಮಿ ಇರೋದ್ರಿಂದ ಈಗ ಕಿರು ಉತ್ಪನ್ನಗಳಿಗೂ ಹೋಗ್ತಾ ಇಲ್ಲ. ಮೊದಲು ಎಲ್ಲ ಒಂದು ಹೋಯ್ತರು ಬೇಸಿಗೆ ಬತ್ತು ಅಂದರೆ ಈಗ ಸೀಸನ್ ಇದು ಜೇನ್ ಸೀಸನ್ಗೆ ಹೋಗ್ತಿದ್ರು. ಮತ್ತು ಗೆಡ್ಡೆ ಗೆಣಸ್ಗೆ ಹೋಗ್ತಾರೆ. ಈಗ ಸೌದೆಗೆ ಹೋಗ್ತಾರೆ ಅಷ್ಟೇ. ಅದು ಬಿಟ್ರೆ ಇನ್ನು ಮೀನಿಗೇನು ಇದಕ್ಕೆ ಹೋಗ್ತಾರೆ ಅಷ್ಟೇ. ಅದು ಬಿಟ್ರೆ ಇನ್ನು ನಮ್ಮಲ್ಲಿ ಕಿರು ಉತ್ಪನ್ನ ಸಂಗ್ರಹಣೆ ಮಾಡೋಕೆ ಅಂತ ಹೇಳಿದ್ರೆ ಲಾಂಟೆನ ಇರೋಂಥ ಸಣ್ಣ ಇದು ಕುರ್ಚಲು, ಅದರಿಂದ ಯಾವುದೇ ಇದು ಸಿಕ್ಕಲ್ಲ. ಈಗ ಕಾಡೊಳಗೆ ಇವಾಗ ಸೌದೆಗಳು ತರೋದಾಗಿರ್ಬೋದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅರಣ್ಯ ಸ್ವಲ್ಪ ಕಂಡ್ರೆ ಸಹ ಅದು ನಮ್ಮ ಕಂಡ್ರು ನಮ್ಮ ರೈತರು ಅಂತ ಅಂದ್ಬಿಟ್ಟು ಅವರು ಬಿಡ್ತೇ ಇಲ್ಲ. ಈಗ ನಮ್ಮನ್ನೇ ಓಡಿಸಿ ಈಚೆಗೆ ಬಿಡ್ತೇ ಇರೋದೆ, ಯಾರನ್ನೂ ಬಿಡ್ತೇ ಇಲ್ಲ. ಈಗ ಒಂದೇನು ತರಬೇಕಾದ್ರೂ ನಾವು ಕಾಡಿಗೆ ಹೋಗಿ ತರಬೇಕಾಗ್ತಿತ್ತು. ಕಾಡಿಂದ ಈಗ ನಮ್ಮನ್ನ
ಹೊರಗಾಗತ್ತವಿಂದ ಬಿಡ್ತಾ ಇಲ್ಲ ಈಗ. ಯಾವುದು ಜನ ಕಾಣ್ತು ಅಂತಂದರೆ ಸುಮ್ಮನೆ ಏನೇನೋ ಮಾಡಿ ಓಡಿಸ್ತಾರ ನಮ್ಮನ್ನ ಬೆದಕಾಕಿ. ಹಾಗೆ ತಮ್ಮೊಂದು ಅಡಿಯಲ್ಲಿ ಯಾವ್ದಾದ್ರು ಸ್ವಸಹಾಯ ಸಂಘಗಳು ಮಾಡ್ಕೊಂಡಿದ್ದೀರಿ? ಮಹಿಳೆಯರದು ಸ್ವಸಹಾಯ ಸಂಘ ಇದೆ, ಬಜರಂಗಿ ಮಹಿಳಾ ಸ್ವಸಹಾಯ ಸಂಘ ಅಂತೇಳಿ ಅದು ಮಾಡಿದ್ದಾರೆ. ಆ ಸಂಘದಿಂದ ಎಷ್ಟೋ ಅನುಕೂಲ ಆಗ್ತಿದೆ. ಸಂಘದಿಂದ ತುಂಬ ಈಗ ಅನುಕೂಲ ಆಗ್ತಿದೆ. ಅವರು ಅದೇ ಥರ ಮುಂದುವರಿಸ್ಕೊ ಹೋದ್ರೆ ಒಳ್ಳೆಯದು. ಹಾಗೆ ಬೆಟ್ಟೆಯವರೇ, ತಾವುಗಳು ಹಿಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಹೋಗ್ತಿರುವ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳ ಬಗ್ಗೆ ತಿಳಿಸ್ಕೊಡಿದ್ರೆ ಯಾವ ರೀತಿ ಹಬ್ಬಗಳು ಮಾಡ್ಕೊಂಡು ಹೋಗ್ತಿದ್ರಿ ಅವಾಗ? ಮೊದಲು ನಾವು ಯಾವ್ದಾದ್ರು ಮಾಡಬೇಕಾದ್ರೆ ನಮ್ಮ ದೇವ್ರು ಬಿಟ್ಟು ನಾವು ಏನು ಮಾಡ್ತಿದ್ದಿಲ್ಲ. ಇವಾಗಲೂ ನಾವು ದೇವ್ರು ಬಿಡ್ದೇ ನಾವು ಮಾಡ್ಕೊಂಡು ಹೋಗ್ತೀವಿ. ಹಿಂದಿನ ಸಂಪ್ರದಾಯ ನಾವು ಮಾತ್ರ ಇಲ್ಲಿವರೆಗೂ ನಾವು ಮಾಡ್ತಿಲ್ಲ. ನಾವು ಅದನ್ನು ಹಿಂದಿನ ಸಂಪ್ರದಾಯದಂತೆ ನಾವು ಈಗಲೂ ನಡ್ಕೊಂಡು ಹೋಗ್ತೀವಿ. ನಮ್ಮ ದೇವ್ರ ದಯೆನ ಹಂಗೆ ಆಚರಿಸ್ಕೊಂಡು ನಾವು ಹೋಗ್ತೀವಿ. ನಾವು ಈಗಲೂ ಕೂಡ ನಾವು ಅದನ್ನ ಮಾಡ್ತಿಲ್ಲ. ನಾವು ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತಿದ್ರಿ ಹಬ್ಬಗಳನ್ನೆಲ್ಲ? ನಾವು ನಮ್ಮ ಎತ್ತಮ್ಮ ಮುತ್ತಮ್ಮದಿರು ತಾತಿನರು ಯಾವ ಥರ ಮಾಡ್ತಿದ್ರು ಅದೇ ರೀತಿ ನಾವು ಮಾಡ್ಕೊ ಹೋಗ್ತೀವಿ. ಅದಕ್ಕೇನು ಮಾಡಿರ್ಬೇಕು ಮನೇಲಿ ಸಂಪ್ರದಾಯದಂತ ಅದೇ ಥರ ಮಾಡ್ಕೊಂಡು ಅದೇ ಥರ ಮಾಡ್ತೀವಿ. ಅದೇ ಥರ ನಾವು ಧೂಪ ಹಾಕ್ತೀವಿ, ಅಚ್ಚುಕಟ್ಟಾಗಿ ನಿಮ್ದಾಗಿ ನಾವು ಕಾಲ ಕಳ್ಕೊ ಹೋಗ್ತೀವಿ. ಈಗಲೂ ಅಂದ್ರೆ ತಾವು ಹಿಂದಿನ ಕಾಲದಲ್ಲಿ ಆಚರಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮ ಸಂಸ್ಕೃತಿ ಸಂಪ್ರದಾಯ ಹಬ್ಬಗಳನ್ನ ಇವಾಗ ನಿಮ್ಮ ಮಕ್ಕಳಿಗೂ ಏನಾದ್ರು ಅಡಿಗೆ ಹೇಳ್ಕೊಡ್ತಾ ಇದ್ದಾರೆ ಹೇಗೆ? ಆಡಿ ಅಂದರೆ ನಾವು ಮಾಡೋದನ್ನ ನಮ್ಮ ಮಕ್ಕಳು ನೋಡ್ತಾವ, ಅವರು ಮುಂದೆ ಮಾಡೋದಕ್ಕೆ ಅನುಕೂಲ ಆಯ್ತದ, ಕಲಿತಾವ್ರ ಅವರು. ಸರ್, ಈಗ ಮೊದಲು ನಮ್ಮ ಕಾಡಲಿದ್ದ ಸಂದರ್ಭದಲ್ಲಿ ಮಾಮೂಲಿ ಈ ಥರ ಹಬ್ಬನ ಯಾರೋ ಸಡಗರದಿಂದ ಮಾಡ್ತಿದ್ದ, ಏನು ನಮ್ಮ ಸಂಸ್ಕೃತಿ ಸಂಪ್ರದಾಯ ಅಷ್ಟೇ ಮಾಡ್ತಿದ್ರು. ಇವಾಗ ಎಲ್ಲ ಇಲ್ಲಿ ನಾಗರಿಕ ಸಮಾಜದ ಜೊತೆ ಬಂದು ಅವ್ರು ಎಲ್ಲ ಹಬ್ಬನೂ ನಮ್ಮ ಸಂಸ್ಕೃತಿನೇ ಈಗ ಮರೀತಾರೆ, ಚೇಂಜ್ ಮಾಡ್ತಾವ್ರ. ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ಈ ನಿಮ್ಮ ಒಂದು ಯಶವಂತಪುರ ಅಡಿ ಸಿಗ್ತಾ ಇದ್ದೇವೆ? ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳಂತ ಈಗ ನಮ್ದು ಅಲೆಮಾರಿ ನಿಗಮದಿಂದ ಕೆಲವು ಮನೆಗಳಾಗಿದೆ, ಅದು ಬಿಟ್ಟರೆ ಪೌಷ್ಟಿಕಾರ ಬರುತ್ತೆ ಅಷ್ಟೇ. ಇನ್ನೇನು ಸೊಸೈಟಿಯಿಂದ ಮಾಮೂಲಿ ಯಾವುದು ಸಿಗ್ತಾ ಇಲ್ಲ ನಮ್ಗೆ. ಇನ್ನು ನಮಗೆ ಸಿಕ್ಕದೇ ಇರೋ ಪರವಾಗಿಲ್ಲ, ನಾವು ಇಲ್ಲವ್ರ ಹೊತ್ತಾಗಿ ಹೆಂಗೆ ಕಾಲ ಕಳೆದ್ಬಿಟ್ಟು ಇಲ್ಲಿವರೆಗೆ ಗಂಟ. ಈಗ ನಮ್ಮ ಮಕ್ಕಳಿಗಾರು ಅನುಕೂಲವಾಗಿ ಸಿಕ್ಕಿದ್ರೆ ಸಾಕು ಅಂದಾಗ ಆಗ್ಬಿಟ್ಟದೆ ಈಗ ಅಷ್ಟೇ. ಈಗ ನಮ್ಮ ಮಕ್ಕ ಮುಂದೆ ಬದುಕವು ಭಾಳವು ಅವಕ್ಕೆ ಬೇಕು. ಈಗ ನಮಗೇನು ಆಯಿತು, ನಮ್ಮ ಕಥೆ ಮುಗೀತು. ಇನ್ನು ನಮ್ಮ ಮಕ್ಳಿಗೆ ಬೇಕು, ಇನ್ನು ಮುಂದೆ ಬದುಕಕ್ಕ ಬಾಳಕ್ಕ ಅವ್ರಿಗೆ ಬೇಕು. ಸಂಪ್ರದಾಯದಂತ ಅವ್ರು ನಡ್ಕೊಂಡು ಹೋಯ್ತಾರ, ಮಾಡ್ಕೋತಾರ ಅಷ್ಟೇ. ಈ ಪಂಚಾಯತಿ ಬಂದ್ಬಿಟ್ಟು ಅದು ಬೇರೆ ಆಚಾರ ಆಗ್ಬಿಟ್ಟು ಎಲ್ಲ ಪೂರ್ತ ಬತ್ತೆ ಇರೋದು ಕುಂಠಿತ ನಮ್ಗೆ. ಈ ಪಂಚಾಯತಿ ಹಿಂದೆ ಯಾವುದು ದೊರಕ್ತಾ ಇಲ್ಲ ನಮ್ಗೆ. ಅರ್ಧ ದೊರಕ್ತದ, ಅರ್ಧ ದೊರಕಾಗಿಲ್ಲ, ಇನ್ನು ಅರ್ಧ ಯಾವ ರೀತಿ ತಿನ್ಕೋತಾರ ಆ ರೀತಿ ಸಂದರ್ಭ ಆಗ್ಬಿಟ್ಟದೆ. ಈಗ ಕುಡಿಯೋ ನೀರು ಒಂದು ಮಾತ್ರ ಚೆನ್ನಾಗಿ ನಡೀತಾ ಅದ, ಅದು ಅಂದ್ಬಿಟ್ರೆ ಇನ್ನೇನು ನಮ್ಗೆ ಅವಕಾಶ ಇಲ್ಲ. ಸೊ ಇನ್ನೇನಾದ್ರು ಇಲ್ಲಿ ನಮ್ಮಲ್ಲೆಲ್ಲ ಕೂಲಿ ಮಾಡ್ಕೊಂಡು ಜೀವನ ಸಾಗಿಸ್ತಾರ. ಅದರಿಂದ ಇಲ್ಲಿ ನಾನು ಹೇಳ್ದಂಗೆ ಮೊದಲು ಮಾತಾಡಿದೆ, ಒಂದು 5-6 ಜನಕ್ಕೆ ಮಾತ್ರ ಜಮೀನು ಇರೋದು. ಇನ್ನೆಲ್ಲ ಇನ್ನು ಆಗಸ್ಟ್ ಸೆಪ್ಟೆಂಬರ್ ಬಂತು ಅಂದ್ರ ಇನ್ನು ಕೇರಳ ಮತ್ತೆ ಬೊಮ್ಮಲೆಕ್ಕನ ಮನೆ ಕಾಫಿ ತೋಟಕೊಂಡು ಹೋಗಿ ಜೀವನ ಸಾಗಿಸ್ತಾರೆ. ಅದೇ ಅಲ್ಗನೆ ನಾವು ಜೀವನ. ಇನ್ನು ಕೆಲವರು ಮದ್ಯಪಾನಕ್ಕೆ ಅಡಿಕ್ಟ್ ಆಗ್ಬಿಟ್ಟಾರ. ಅದರಿಂದ ಇನ್ನು ಬೊಮ್ಮಲೆಕ್ಕನ ಮನೆಗನೆ ಕೇರಳ ಕೊಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರ ಅಷ್ಟೇ, ಕೂಲಿ ಮಾಡಿ. ಗೌರ್ಮೆಂಟೇ ಮಾಡೋದಲ್ಲ ಸಾಧನ, ಜನಗಳು ಅರ್ಧ ಮುಂದೆ ಬದುಕಕ್ಕೆ ಅವು ಇಲ್ಲ. ಎಲ್ಲ ಇದೊಂದು ಬಂದ್ಬಿಟ್ಟು ಒಳ್ಳೆ ಆಚಾರ ಮಾಡ್ಕೊಂಡು ಮಕ್ಕ ಎಲ್ಲ ಸಣ್ಣ ಸುಮಾರು ಕೆಲ್ಸಕ್ಕೆ ಹೋಯ್ತು ಅಂತಂದ್ರೆ ಅವರು ಅಲ್ಲೇ ಕಲ್ತ್ಕೊಬತ್ತಾರ. ಅದನ್ನ ಅದು ಅಲ್ಲಿಂದೇ ಕಲ್ತ್ಕೊಬತ್ತಾರ. ಅವರು ಕಲ್ತ್ಕೊಬಂದು ಇನ್ನು ಮನೇಲಿ ಹಂಗೆ ತಂದೆ ತಾಯಿಗ ಅವಕಾಶ ಇಲ್ಲ, ತಂದೆ ತಾಯಿಗ ಜೀವನ ಕೊಡ್ತೇ ಇಲ್ಲ. ಅವ್ರಿಗೆ ಮದ್ಯಪಾನ ಮಾಡ್ಕೊಬರೋದು, ಮನೇಲಿ ಗಲಾಟೆ ಮಾಡೋದು, ಅವ್ರ ಅರ್ಧ ಹಂತದಲ್ಲಿ ಸಾತೋಯ್ತಾರ. ನಾವು ಇಲ್ಲಿವರೆಗಂಟು ಅವ್ರು ಬದುಕಿದ್ದೀವಿ, ಅವರು ಇಲ್ಲಿವರೆಗಂಟು ಬದುಕೋಕ್ಕಾಗಲ್ಲ. ತಮ್ಮೊಂದು ಅಡಿಯಲ್ಲಿ ಮದ್ಯಪಾನಕ್ಕೆ ಒಳಪಟ್ಟರು ತುಂಬಾ ಜಾಸ್ತಿ ಇದೆ. ಜಾಸ್ತಿ ಅದ. ಇಲ್ಲಿ ಒಂದು 5-6 ಜನ ಮದ್ಯಪಾನ ಅಕ್ರಮವಾಗಿ ಮಾಡ್ತಾರೆ. ಎಲ್ಲ ಮನೆಗಡೆ ಅಂಗಡಿಗಡೆ ಮದ್ಯಪಾನ ಮಾರಾಟ ಮಾಡ್ತಾರ. ಅದರಿಂದ ನಮ್ಮಲ್ಲಿ ಸುಮಾರು ಒಂದು 4-5 ತಿಂಗಳಿಗೆ ಒಂದು 5-6 ಜನನೂ ತೀರೋದ್ರು. ಮದುವೆ ಆಗದಿದ್ದವರು ಅವರೆಲ್ಲ ಮದ್ಯಪಾನಕ್ಕೆ ದಾಸರಾಗಿ ಅವರು ಸುಮಾರು ತೀರೋದು. ಆಮೇಲೆ ಅಕ್ಕಪಕ್ಕ ಊರವರೆಲ್ಲ ಇಲ್ಲಿಗೆ ಬರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ಇಲಾಖೆಗೆ ಏನಾದ್ರು ಮಾಹಿತಿ ತಿಳಿಸ್ಕೊಟ್ಟಿದ್ರಿ? ಯಾವ ಇಲಾಖೆ ಏನು ಮಾಡಲ್ಲ ಸರ್. ಸುಮ್ಮನೆ ಯಾತಕ್ಕೆ ಅವರೆಲ್ಲ ಮಾಡೋದು? ಸರ್ಕಾರಕ್ಕೆ ಸುಮ್ಮನೆ ಬಂದು ಅವ್ರ ಸಂಬಳ ತಕ್ಕನಕ ಟೆಂಪ್ರವರಿಗೆ ಬರ್ತಾರೆ ಅಷ್ಟೇ. ಇನ್ನೇನು ಕಂಡಿಸಲ್ಲ, ಯಾವ್ದು ಕಂಡಿಸಕ್ಕೆ ಇವ್ರು ಬರಲ್ಲ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅಂತದ ಅಷ್ಟೇ. ಸರ್ಕಾರವೇ ಮುಂದಕ್ಕೆ ನಿಂತ್ಕೊಂಡು ಈ ರೀತಿ ಮದ್ಯಪಾನ ಮಾಡಿಸ್ತಾ ಏನು ಮಾಡೋಕ್ಕಾಗಲ್ಲ. ಇನ್ನು ಬಹಳ ಸಂತೋಷ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೆಯೇ HD ಕೋಟೆ ತಾಲೂಕಿನ ಎಲ್ಲ ಗಿರಿಜನರಿಗೆ ಸಮುದಾಯಿಕ ಅಭಿವೃದ್ಧಿ ಕುರಿತು ಕೊನೆಯದಾಗಿ ಏನು ಕಿವಿ ಮಾತಾಡೋಕೆ ಇಷ್ಟಪಡ್ತೀವಿ?
ಸರ್ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಷ್ಟೇ. ಮದ್ಯಪಾನ ಮತ್ತು ಧೂಮಪಾನದಿಂದ ನಾವು ದೂರ ಇರಬೇಕು ಅಂತ ಹೇಳಿ ನಮ್ಮ ಅಭಿಪ್ರಾಯನ ಹೇಳ್ತೀವಿ ಅಷ್ಟೇ. ಕೊನೆಯದಾಗಿ ಏನು ಸಹ ಜೀವನ ಸಾಗಿಸೋದಕ್ಕೆ ನಮ್ಗೆ ಅನುಕೂಲ ಇದ್ರೆ ಸಾಕು. ನಮ್ಗೆ ಮುಂದೆ ಬೆಳೆಯೋಂಥ ಮಕ್ಕಳಿಗೆ ಇದೊಂದು ಮದ್ಯಪಾನ ಒಂದು ಬಿಟ್ಟು ಮುಂದೆ ಬೆಳೆಯೋದಕ್ಕೆ ಅನುಕೂಲ ಆದ್ರೆ ಸಾಕು ನಮ್ಗೆ. ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳಿಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಯಶವಂತಪುರ ಹಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೆ ಹಿಂದಿನ ಕಾಲದಲ್ಲಿ ಕಾಡ್ನಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂಥ ಕಾಡಿನ ಜೀವನದ ಬಗ್ಗೆ ಹಾಗೆ ಕಾಡಿನಲ್ಲಿ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಯಶವಂತಪುರ ಹಾಡಿಯ ನಿವಾಸಿಗರಾದ ಶ್ರೀಯುತ ನಾಗರಾಜು ಮತ್ತು ಶ್ರೀಯುತ ಬೆಟ್ಟಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಕಾಸುಕಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ